ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಮ್ಮನೆ ಒಳಗೆ ಮಾಡುವಂಥ ಹಸಿ ಖಾರ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲೇ 1 kg ಅಷ್ಟು ಹಸಿ ಮೆಣಸಿನ್ಕಾಯಿ ತೊಗೊಂಡೇನ್ರಿ. 1 ಮುಟ್ಕೆ ಅಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡೇನ್ರಿ. ಅಲ್ಲ ತೊಗೊಂಡೇನ್ರಿ. ಒಂದು ಅರ್ಧ ಬಟ್ಲಷ್ಟು ಬೆಳ್ಳುಳ್ಳಿ ಬೇಕಾಗ್ತೈತಿ, ಅರ್ಧ ಬಟ್ಲಷ್ಟು. ಈಗ ಒಂದು ಕಡಾಯಿ ಇಟ್ಟ ಮೆಣಸಿನ್ಕಾಯಿ ಹಾಕೋತೇನ್ರಿ. ಮೆಣಸಿನ್ಕಾಯನ್ನು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ರೀ. ನೀರೆಲ್ಲ ಹೋಗೋ ಮಟ್ಟ ಚಂದಗೆ ಫ್ರೈ ಮಾಡ್ಕೋಬೇಕ್ರಿ ಮೆಣಸಿನ್ಕಾಯಿನ. ನೀವಿನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಚಲೋ ವಿಡಿಯೋಸ್ ಬರ್ತಾವೆ ನಮ್ಮವು ಅಡುಗೆ ವಿಡಿಯೋಸ್. ಈಗ 1 ಮುಟ್ಗಿ ಕೊತ್ತಂಬರಿ ಹಾಕೊಂಡೇನಿ ನೋಡ್ರಿ. ಅದನ್ನು ಚಂದಗೆ ಫ್ರೈ ಮಾಡ್ಕೋಬೇಕ್ರಿ. ಅಲ್ಲ ಹಾಕೊಂಡೇನಿ ನೋಡ್ರಿ, ಅರ್ಧ ಬಟ್ಲಷ್ಟು ಚಂದಗೆ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿನೂ ಹಾಕೋತೀನಿ ಅರ್ಧ ಬಟ್ಲಷ್ಟು. ಇದು ಕೈ ಬಿಡ್ಲಾರ್ದಂಗೆ ಫ್ರೈ ಮಾಡ್ಬೇಕು, ಹೊತ್ತಿದ್ರೆ ಚಲೋ ಆಗೋದಿಲ್ಲ. 2 ಚಮಚೆ ಎಣ್ಣೆ ಹಾಕೊಂಡೇನ್ರಿ. ಮತ್ತು 20 ಮಿನಿಟ್ಸ್ ಕೈ ಬಿಡ್ಲಾರ್ದಂಗೆ ಚಂದಗೆ ಫ್ರೈ ಮಾಡ್ಕೋಬೇಕ್ರಿ ಮೆಣಸಿನ್ಕಾಯಿನ. ಈ ಥರ ಹಸಿ ಮೆಣಸಿನ್ಕಾಯ್ದ ಹಸಿ ಖಾರ ಮಾಡ್ಕೊಂಡ್ರೆ 1 ತಿಂಗಳ ಮಟ್ಟ ಆರಾಮಾಗಿ ಫ್ರಿಜ್ನಾಗ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ಯೂಸ್ ಮಾಡ್ಬೋದ್ರಿ ನಾವು ಇದನ್ನು. ಈಗ ಜಾರ್ ತೊಗೊಂಡು ಫಸ್ಟ್ ಮೆಣಸಿನ್ಕಾಯಿ ಅದೇನು ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ ಅದು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅರಿಶಿನ 2 ಸ್ಪೂನ್ ಹಾಕೋತೇನೆ ನೋಡ್ರಿ. ಈಗ ಉಪ್ಪು ಹಾಕತ್ತೇನೆ ರೀ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಮತ್ತು ಮೇಲೆ ಮೆಣಸಿನ್ಕಾಯಿ ಏನು ಹುರಿದಿಟ್ಕೊಂಡಿದ್ದಲ್ಲ ಅದು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಗ್ರೈಂಡ್ ಮಾಡತ್ತೇನೆ ನೋಡ್ರಿ. ನೋಡ್ರಿ ನಮ್ಮ ಹಸಿ ಖಾರ ರೆಡಿ ಆಗೈತಿ. ಎಷ್ಟು ಹದ ಆಗಿ ಬಂದೈತೆ ನೋಡ್ರಿ ಇದು. ವಾವ್, ಉತ್ತರ ಕರ್ನಾಟಕ ಹಸಿ ಖಾರ ರೆಡಿ ಆಯ್ತು ನೋಡ್ರಿ. ನೀವು ಒಂದು ಸತ ನಾ ಮಾಡಿರೋ ಹಸಿ ಖಾರನ ಟ್ರೈ ಮಾಡಿ ನೋಡ್ರಿ. ಥ್ಯಾಂಕ್ ಯು ಆಲ್, ಬಾಯ್.